ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಾರಿ ವಸತಿ ಶಾಲೆಯಲ್ಲಿ ಅವ್ಯವಹಾರ ನಡೆದಿದೆ. ವಸತಿ ಶಾಲೆಯಲ್ಲಿ ಅಕ್ಕಿ ಸೇರಿ ಆಹಾರ ಧಾನ್ಯಗಳ ದುರುಪಯೋಗ ಆಗಿದೆ. ಚಿಕ್ಕಬಳ್ಳಾಪುರ ಗುಡಿಬಂಡೆ ತಾಲೂಕಿನ ಕೊಂಡರೆಡ್ಡಿ ಹಳ್ಳಿಯಲ್ಲಿರುವಂತಹ ಶಾಲೆ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಾರಿ ವಸತಿ ಶಾಲೆಯಲ್ಲಿ ನಡೆದಿರುವಂತಹ ಅವ್ಯವಹಾರ ಇದು. ಆಹಾರ ಧಾನ್ಯಗಳ ದುರುಪಯೋಗ ಮಾಡಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಗುಡಿಬಂಡೆ ತಾಲೂಕಿನ ಕೊಂಡರೆಡ್ಡಿ ಹಳ್ಳಿ ಇದೆಯಲ್ಲ, ಅಲ್ಲಿ ಆಗಿರುವಂಥದ್ದು. ತಹಶೀಲ್ದಾರ್ ಮತ್ತು ಆಹಾರ ಇಲಾಖೆ ಅಧಿಕಾರಿಗಳ ತನಿಖೆಯಲ್ಲಿ ಅಕ್ರಮ ಬಯಲಾಗಿದೆ. 12 ಕ್ವಿಂಟಾಲ್ ಗೋಧಿ ಹಾಗೂ 4 ಕ್ವಿಂಟಾಲ್ ಅಕ್ಕಿಯನ್ನ ಕದ್ದಿದ್ದಾರೆ ಅನ್ನೋ ಆರೋಪ. ಘಟನೆಯ ಸಂಬಂಧ ವಸತಿ ಶಾಲೆ ಪ್ರಿನ್ಸಿಪಾಲ್ ಸೇರಿದಂತೆ ಇಬ್ಬರು ಅಮಾನತಾಗಿರುವುದು. ಪ್ರಿನ್ಸಿಪಾಲ್ ನಾಗರಾಜ್, ವಾರ್ಡನ್ ರಾಧಿಕಾ ಅಂದ್ರೆ ಇಲ್ಲಿ ಅಮಾನತಾಗಿರುವಂಥ ಅಧಿಕಾರಿಗಳು. ಇಲಾಖೆ ತನಿಖೆಗೆ ಚಿಕ್ಕಬಳ್ಳಾಪುರ ಡಿಸಿ ಜಿ ಪ್ರಭು ಅವರು ಆದೇಶವನ್ನು ಹೊರಡಿಸಿದ್ದಾರೆ. ವಸತಿ ಶಾಲೆಯಲ್ಲಿ ಅಕ್ಕಿ ಸೇರಿ ಆಹಾರ ಧಾನ್ಯಗಳನ್ನು ದುರುಪಯೋಗ ಪಡಿಸಿಕೊಂಡಿರೋದು. ಎಂತೆಂಥ ನೀಚರು ಇರ್ತಾರೆ ನೋಡಿ. ಅಲ್ಲಿ ವಸತಿ ಶಾಲೆ ಅಂತ ಅಂದರೆ ಬಡ ಮಕ್ಕಳು ಇರ್ತಾರೆ, ವಿದ್ಯಾವಂತ ಮಕ್ಕಳು ಇರ್ತಾರೆ, ಅವರಿಗೆ ಇರುವಂಥ ವಸತಿ ಶಾಲೆ ಅದು. ಅವರಿಗೆ ಅಂತ ಹೇಳಿ ಕೊಡುವಂಥ ಅಕ್ಕಿ ಆಹಾರ ಧಾನ್ಯಗಳನ್ನು ಇವರು ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಾರೆ, ಅದನ್ನೂ ಕದೀತಾರೆ ಅಂತ ಅಂದರೆ ಇವರು ಅಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ನೋಡಿ. ವಾರ್ಡನ್ ರಾಧಿಕಾ ಅಂತ ಅನಿಸುತ್ತೆ ಈಕೆ, ಜೊತೆಗೆ ಪ್ರಿನ್ಸಿಪಲ್ ನಾಗರಾಜ್, ಈ ಇಬ್ಬರು ಸೇರಿ ಈ ರೀತಿಯಾದಂಥ ಕೃತ್ಯವನ್ನು ಮಾಡಿರೋದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಿಕ್ಕಬಳ್ಳಾಪುರ ರಿಪೋರ್ಟರ್ ರಾಜಪ್ಪ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಇದೆಲ್ಲ ಹೆಂಗೆ ಗೊತ್ತಾಯಿತು ಮತ್ತು ಎಷ್ಟು ಕದ್ದಿದ್ದಾರೆ ಇವರು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಖಂಡಿತ ಏನು ಬಡ ಮಕ್ಕಳು ವಿದ್ಯಾಭ್ಯಾಸ ಮಾಡ್ಬೇಕಂತೇಳಿ ಮತ್ತೆ ಅವರಿಗೆ ಎಲ್ಲಾ ರೀತಿಯಾಗಿದ್ದ ವಸತಿ ಸೌಲಭ್ಯ ಮತ್ತೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಒಂದು ಸೌಲಭ್ಯಗಳನ್ನು ಕಲ್ಪಿಸಿ ಒಂದು ವಸತಿ ಶಾಲೆಯನ್ನ ನಿರ್ಮಾಣ ಮಾಡಿದ್ದಾರೆ. ಕಿತ್ತೂರು ರಾಣಿ ವಸತಿ ಚೆನ್ನಮ್ಮ ಸರ್ಕಾರಿ ವಸತಿ ಶಾಲೆ ಮಾಡಿದ್ದಾರೆ. ಹೀಗಾಗಿ ಅದರಲ್ಲಿ ನೂರಾರು ಬಡ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅವರಿಗೆ ಇಂಡೆಂಟ್ ಪ್ರಕಾರ ಏನ್ ಸೇರ್ಬೇಕು, ಪ್ರತಿನಿತ್ಯ ಅವರಿಗೆ ಊಟವನ್ನ ಸೇರ್ಬೇಕಾಗತ್ತೆ. ಆದ್ರೆ ಇವರು ಆ ಊಟವನ್ನ ಕೂಡ ಕದೀತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಏನು ಬೇಲಿ ಎದ್ದು ಹೊಲ ಮೇಯ್ದಂತೆ ಸುಮಾರು 12 ಕ್ವಿಂಟಲ್ ಗೋಧಿ ಮತ್ತೆ 4 ಕ್ವಿಂಟಲ್ ಅಕ್ಕಿಯನ್ನ ಕದ್ದು ಮಾರಾಟ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಆರೋಪ ಏನು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಏನು ಪ್ರಿನ್ಸಿಪಾಲ್ ಆಗಿರ್ತಕ್ಕಂಥ ನಾಗರಾಜ್ ಮತ್ತೆ ವಾರ್ಡನ್ ರಾಧಿಕಾ ಏನಿದ್ದಾರೆ, ಇವರಿಬ್ರು ಮಿಂಗಲ್ ಆಗಿ ಆ ಒಂದು ದವಸ ಧಾನ್ಯಗಳನ್ನ ದೋಚಿ ಬೇರೆಯವರಿಗೆ ಕದ್ದು ಮಾರಾಟ ಮಾಡ್ಕೊಳ್ತಾ ಇರ್ತಕ್ಕಂಥ ಆರೋಪದಲ್ಲಿ ಇವರಿಬ್ಬರನ್ನು ಕೂಡ ಈಗಾಗಲೇ ಅಧಿಕಾರಿಗಳು ತನಿಖೆಗೆ ಒಳಪಡಿಸಿರ್ತಕ್ಕಂಥದ್ದು. ಈಗಾಗಲೇ ಅವರಿಬ್ಬರನ್ನು ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ಅವರಿಂದ ಈ ಅಮಾನತು ಮಾಡಿ ಆದೇಶವನ್ನು ಸಹ ಈಗಾಗಲೇ ಹೊರಡಿಸಿರ್ತಕ್ಕಂಥದ್ದು. ಈಗಾಗಲೇ ಏನು ಜಿಲ್ಲೆಯಲ್ಲಿ ಸಹ ಸುಮಾರು ಕಿತ್ತೂರು ರಾಣಿ ವಸತಿ ಶಾಲೆಗಳು 4-5 ಇದ್ದಾವೆ. ಅವುಗಳೆಲ್ಲವೂ ಕೂಡ ಇದೇ ರೀತಿ ನಡೀತಾ ಇದೆಯಾ ಅಂತಕ್ಕಂಥ ಅನುಮಾನ ಈಗ ಪ್ರಾರಂಭ ಆಗಿರ್ತಕ್ಕಂಥದ್ದು. ಸುಮಾರು ಸಾವಿರಾರು ಕೋಟಿ ರೂಪಾಯಿ ಇದಕ್ಕಾಗಿ ಖರ್ಚು ಮಾಡ್ತಾರೆ ಸರ್ಕಾರ. ಆದ್ರೆ ಈ ರೀತಿಯಾಗಿ ಸೋರಿಕೆ ಆದ್ರೆ ಇಲ್ಲಿ ಮಕ್ಕಳಿಗೆ ಸೇರ್ಬೇಕಾಗಿರ್ತಕ್ಕಂಥ ಆಹಾರ, ಅವರಿಗೆ ಪೌಷ್ಟಿಕ ಆಹಾರ ಯಾವ ರೀತಿ ಸೇರುತ್ತೆ ಅಂತಕ್ಕಂಥದ್ದು ಇಲ್ಲಿ ಅನುಮಾನ ಮೂಡಿರ್ತಕ್ಕಂಥದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.